ಸರ್, ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ. ನಮ್ಮಿಂದ 100 ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟರಿ ಇದೆ ಸರ್, ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟರಿ ಇದೆ. ಕಿಯಾ ಫ್ಯಾಕ್ಟರಿಗೆ ಎಲ್ಲಿಂದ ನೀರು ತಂದಿದ್ದಾರೆ? 280 ಕಿಲೋಮೀಟರ್ ದೂರ ಕೃಷ್ಣಾ ನದಿ, ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ಡರ್ ಇರುವಂತ ಕೃಷ್ಣಾ ನದಿಯಿಂದ 2016ನೇ ಇಸ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲಾಂಚ್ ಆಗಿತ್ತು ಕಿಯಾ ಫ್ಯಾಕ್ಟರಿ. 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿ 2018ಕ್ಕೆ 6 TMC ನೀರನ್ನ ಗೊಲ್ಲಪಲ್ಲಿ ರಿಸರ್ವಾಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ, ಕೇವಲ 2 ವರ್ಷದಲ್ಲಿ. ಮಾನ್ಯ ಸಾಹೇಬರು ಕೋಲಾರದಲ್ಲಿ ಇದ್ದಂಥವ್ರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸಚಿವರಿಗೆ ನಾನು ಕೇಳ್ಕೊಳ್ಳುವಂಥದ್ದು, ನಮ್ಮ ಇಡೀ ಡ್ರಿಂಕಿಂಗ್ ಸಭಾಧ್ಯಕ್ಷರೇ, ಪಾಪ ನಮ್ ಧೀರಜ್ ಏನೇನೋ ಮಾತಾಡ್ತಾವ್ರೆ. ಅವ್ರ ಸರ್ಕಾರ ಎತ್ತಿನಹೊಳೆ ಯೋಜನೆ ಈಗ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ ಹೇಳಪ್ಪ. ಶ್ರೀನಿವಾಸ್ ರಾಜ್ಯ ತಂದಾಗ ಶ್ರೀನಿವಾಸ್ ನೋಡಿ, ನೀವು ಈಗ ಬಂದು ಅನಾಗದಂತ ಮಾತಾಡಬೇಡಿ, ನೀವು ಕೂತ್ಕೊಳ್ಳಿ. ಈಗ ಬರ್ತೀರಿ ಮತ್ತೆ ಮಾತಾಡ್ತೀರಿ, ನೀವು ಯಾಕ್ರಿ ಹಿಂಗ್ ಮಾಡ್ತೀರಿ? ಸರಿ, ನಾನು ಒಂದು ಕೇಳೋಂಥದ್ದು, ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ. ನಾನು ಇವತ್ತು ಆಯ್ಕೆ ಆಗಿದ್ದೀನಿ, 2 ವರ್ಷ ಆಗೈತೆ. ನಿಮ್ ಸರ್ಕಾರ ಏನ್ ಮಾಡ್ತು? ಇದು ನಮ್ ಸರ್ಕಾರ ಸರ್. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು, ಅವ್ರನ್ನೇ ಕೇಳಬೇಕು. ನಾನು ಎಲ್ಲಿ ಬಂದಿದ್ದೀನಿ ಸರ್ಕಾರನ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್, ಏನ್ ಸರ್ ಇದು? ನೀನು ಅಸೆಂಬ್ಲಿಗೆ ಬರುವುದೇ ಕಡಿಮೆ, ಈಗ ಬೆಳಿಗ್ಗೆಯಿಂದ ಇಲ್ಲಿ ಮಧ್ಯಾಹ್ನ ತನಕ ಬರ್ಲಿಲ್ಲ. ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ಳಿ. ಈಗ ಬಂದು ತಲೆರಟೆ ಮಾಡೋದು ಸರ್. ಕುಡಿಯೋ ನೀರು ಕೇಳಂಗಿಲ್ವಾ ಸರ್? ಏನ್ ಕೇಳ್ತಾ ಇದೀವಿ? ಕುಡಿಯೋ ನೀರು ಆಯ್ತು ಸರ್. 270 ಮಾನ್ಯ ಸಚಿವರಿಗೂ ಗೊತ್ತು. 270 ಏನಾದ್ರು ಮಾತಾಡ್ಬೇಕಣ್ಣ? ಇಲ್ಲ ಅಲ್ಲ, ಮತ್ತೆ ನೋಡಿ ಆಗಿಲ್ಲ ಸಚಿವರೇ. ಈಗ ಬಜೆಟ್ ಬಗ್ಗೆ ಮಾತಾಡ್ತಾರೆ. ಶಾಸಕರನ್ನೇ ಜೊತೆಯಲ್ಲಿ ಇಟ್ಕೊಂಡು 2-3 ಮೀಟಿಂಗ್ ಮಾಡಿ ದೊಡ್ಡಬಳ್ಳಾಪುರದಲ್ಲಿ ಬಸಟ್ಟಹಳ್ಳಿ ಹತ್ರ ತೊಂದರೆ ಆಗಿ 10 ಗ್ರಾಮಗಳಿಗೆ ತೊಂದರೆ ಆಗಿರುವಾಗ ಅವ್ರನ್ನೇ ಜೊತೆಯಲ್ಲಿ ಇಟ್ಕೊಂಡು ನಾವು ಜಕ್ಕಲ್ಮಡ್ಗಿಂದ ನೇರವಾಗಿ ಕುಡಿಯೋ ನೀರನ್ನು ವ್ಯವಸ್ಥೆ ಮಾಡಿದ್ದೀವಿ. ಟ್ಯಾಂಕರ್ ಅದಲ್ಲದೆ 5 ಕಿಲೋಮೀಟರ್ ಇಂದ ಆಚೆ ಹೋಗಿ ಒಂದು ನೀರು ಕುಡಿಯೋ ನೀರನ್ನ ಮಾಡಿ ಅದನ್ನು ಮಾಡಿದ್ದೇವೆ. ಎತ್ತಿನ ವೇಳೆ ಆದಷ್ಟು ಬೇಗ ಬರ್ತದೆ. ಉಪಮುಖ್ಯಮಂತ್ರಿಗಳು ಟಾಪ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಮಗೆಲ್ಲ ಬಯಲು ಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಇವೆಲ್ಲಕ್ಕೂ ಕೂಡ, ಮತ್ತು ಹಾಸನ ಆಗಲಿ ಮತ್ತು ತುಮಕೂರಾಗಲಿ, ಚಿತ್ರದುರ್ಗ, ಈ ಬಯಲುಸೀಮೆ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೆ ಮೊದಲು ಕೊಡಬೇಕು. ಕೆರೆಗಳಿಗೆ ತುಂಬಿಸೋದಕ್ಕಿಂತ ಮೊದಲು ಎತ್ತಿನ ವೇಳೆ ನೀರನ್ನು ಬಾರ್ಡ್ರು ಕೋಲಾರಕ್ಕೆ ಬರುವಂಥ